ಪ್ರೊಫೆಸರ್ ಕೃಷ್ಣೇಗೌಡರನ್ನ ತಾವೆಲ್ಲರೂ ಬಲ್ರಿ. ಆದರೂ ಕೂಡ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ನಾನಿಲ್ಲಿ ಇಷ್ಟಪಡ್ತೇನೆ. ಕರ್ನಾಟಕ ಮತ್ತು ವಿದೇಶಗಳಲ್ಲಿರುವ ಕನ್ನಡಿಗರಿಗೆ ಅತ್ಯಂತ ಆಪ್ತವಾದ ಮತ್ತು ಮನಸ್ಸಿನ ತರಂಗಗಳಿಗೆ ಸ್ಪಂದಿಸುವ ಮತ್ತು ಮುದ ನೀಡುವ ಧ್ವನಿಯು ಒಂದಿದೆ ಎಂದರೆ ಅದು ಪ್ರೊಫೆಸರ್ ಕೃಷ್ಣೇಗೌಡರ ಧ್ವನಿ. ಕೃಷ್ಣೇಗೌಡರ ಧ್ವನಿಯಲ್ಲಿ ನಮಗೆ ಹಿತ ಎನ್ನಿಸುವಂತಹ ಸಾಹಿತ್ಯವಿದೆ. ಆ ಧ್ವನಿಯಲ್ಲಿ ಮನೋರಂಜನೆ ಇದೆ, ಆ ಧ್ವನಿಯಲ್ಲಿ ಹೊಸತನವಿದೆ, ಆ ಧ್ವನಿಯಲ್ಲಿ ಜಾನಪದದ ಸೊಗಡಿದೆ, ಆ ಧ್ವನಿಯಲ್ಲಿ ಮನೋವಿಜ್ಞಾನವಿದೆ, ಪರಿಹಾರೋಪಾಯಗಳಿವೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಪ್ರಿಯವಾದ ಕನ್ನಡ ಭಾಷೆಯನ್ನು ಅವರದೇ ಆದ ಶೈಲಿಯಲ್ಲಿ ಹೇಳುವುದನ್ನು ಕೇಳಿ ಆನಂದಿಸುವ ಅವಕಾಶವಿದೆ. ಕೃಷ್ಣೇಗೌಡರು ಸಾಹಿತ್ಯ ಇರಬಹುದು, ಧರ್ಮ ಇರಬಹುದು, ಶಿಕ್ಷಣ ಇರಬಹುದು, ಸಂಸ್ಕೃತಿ ಇರಬಹುದು, ಹಾಸ್ಯ ಇರಬಹುದು, ಈ ಥರ ಅನೇಕ ವಿಷಯಗಳ ಬಗ್ಗೆ ಸಾವಿರಾರು ಪ್ರಸ್ತುತಿಗಳನ್ನು ಮಂಡಿಸಿದ್ದಾರೆ. ಬಂಧುಗಳೇ, ನಾನು ಯಾಕೆ ಈ ಕಥೆಯನ್ನೆಲ್ಲ ಹೇಳ್ತಿದ್ದೇನೆ ಅಂದರೆ, ನಾನು ಅಲ್ಲಿಯೇ ಸ್ವಲ್ಪ ಹೊತ್ತಿನ ಮುಂಚೆ ಹೇಳಿದೆ, ಬ್ರಹ್ಮಕುಮಾರಿ ಸಂಸ್ಥೆ ಯಾವ ತಾತ್ವಿಕತೆಯನ್ನು ಹೇಳುತ್ತೋ ಅದರ ಸಂಕ್ಷಿಪ್ತ ಪರಿಚಯ ಇದೆಯೇ ಹೊರತು ನನಗೆ ಐ ಹ್ಯಾವ್ ನಾಟ್ ಗಾನ್ ಡೀಪ್ ಇನ್ ಟು ದ್ಯಾಟ್. ಬಹಳ ಆಳವಾಗಿ ಅಧ್ಯಯನ ಮಾಡಿದವನಲ್ಲ. ಆದರೆ ನನಗೆ ಈ ಸಂಸ್ಥೆಯ ಬಗ್ಗೆ ಇರುವಂಥ ಬಹಳ ದೊಡ್ಡ ಗೌರವ ಏನು ಅಂದರೆ, ಈ ಸಂಸ್ಥೆ, ಈ ಬಗೆಯ ಯಾವುದೇ ಸಂಸ್ಥೆಯ ಬಗ್ಗೆ ಇರುವ ಗೌರವ ಏನಂದರೆ, ಜಗತ್ತಿನಲ್ಲಿ ಬೇಕಾದಷ್ಟು ದುಷ್ಟತನ, ಬೇಕಾದಷ್ಟು ಅಬ್ಬರ ಮರಿತಾ ಇರುವಾಗ ಅದನ್ನು ಶಾಂತಿಗೆ ತರುವುದಕ್ಕಾಗಿ ಪ್ರಯತ್ನ ಪಡ್ತಾ ಇರುವಂಥ ಸಂಸ್ಥೆ ಇದು. ಅಂಗುಲಿಮಾಲನ ಕಥೆಯಲ್ಲಿ ಒಂದು ಪ್ರಸಂಗ ಬರುತ್ತೆ. ಅಂಗುಲಿಮಾಲ ಒಬ್ಬ ಮಹಾದುಷ್ಟ ರಾಕ್ಷಸ. ಅವನು ಮನುಷ್ಯರನ್ನು ಕೊಂದು ಅವರ ಬೆರಳುಗಳನ್ನು ಮಾಲೆಗಳನ್ನಾಗಿ ಮಾಡಿಕೊಂಡಿರ್ತಾನೆ. ಅದಕ್ಕೆ ಅಂಗುಲಿಮಾಲ. ಅವನಿಗೇನೋ ಜನಗಳ ಮೇಲೆ ದ್ವೇಷ. ಅವನು ಪಾಳೆಗಾರ, ರಾಕ್ಷಸ ಮನಸ್ಸು. ಅವನಿಗೆ ಮನುಷ್ಯನ ಬೆರಳುಗಳನ್ನು ಕತ್ತರಿಸಿ ಮಾಲೆ ಮಾಡ್ಕೊಂಡು ಹಾಕೊಂಡಿರ್ತಾನೆ. ಅದೆಷ್ಟೋ 99 ಮಾಲೆ ಆಗಿರುತ್ತೆ, ಇನ್ನೊಂದು ಬೇಕು, 100 ಮಾಡ್ಕೋಬೇಕು ಅಂತ. ಆನಂದ ಬಂದು ಬುದ್ಧನಿಗೆ ಹೇಳ್ತಾನೆ, ಅಂಗುಲಿಮಾಲ ಇದ್ದಾನೆ, ಅವನು ಇನ್ನೊಂದು ಬೆರಳಿಗೆ ಕಾಯ್ತಾ ಇದ್ದಾನೆ. ಒಬ್ಬೊಬ್ಬರನ್ನು ಕೊಂದು ಒಂದೊಂದು ಬೆರಳನ್ನು ತೆಗೆದು ಅವನು ಮಾಲೆಗೆ ಸಿಕ್ಕಾಕೋತಾನೆ. ಬುದ್ಧ ತಕ್ಷಣ ಹೇಳ್ತಾರೆ, ನಾಳೆ ಅವನನ್ನು ನಾನು ಭೇಟಿ ಮಾಡುವುದಿದೆ. ಅಲ್ಲಿದ್ದವರೆಲ್ಲ ಹೇಳ್ತಾರೆ, ಬೇಡ ಬೇಡ ಬೇಡ, ಅವನಿಗೆ ಸಾಧು ಗೊತ್ತಿಲ್ಲ, ಸಂತರು ಗೊತ್ತಿಲ್ಲ, ಜ್ಞಾನಿಗಳು ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ. ಅವನು ಪ್ರಾಣಿ, ಅವನು ಮನುಷ್ಯ ಕೂಡ ಅಲ್ಲ. ಕಚ್ಚುವ ನಾಯಿಗೆ ಇವರು ಯಾರು ಒಳ್ಳೆಯವರ ಕೆಟ್ಟವರ ಅಂತ ಗೊತ್ತಿರುತ್ತಾ? ಬೇಟೆಯಾಡೋ ಹುಲಿಗೆ, ಸಿಂಹಗೆ, ಚಿರತೆಗಳಿಗೆ ಕಾಡಿನಲ್ಲಿ ಹೋಗೋರು ಒಳ್ಳೆಯವರ ಕೆಟ್ಟವನು ಅಂತ ಗೊತ್ತಿರುತ್ತಾ? ಅವನು ಅಂಥವನೊಬ್ಬ ಪ್ರಾಣಿ. ಅವನು ಹೋಗಬೇಡಿ. ಬುದ್ಧ ಹೇಳ್ತಾನೆ, ನಾನು ಅವನನ್ನು ನಾಳೆ ಭೇಟಿ ಮಾಡ್ತೀನಿ. ಅವನೊಂದು ಬೆಟ್ಟದ ಮೇಲೆ ಇರ್ತಾನೆ. ಬುದ್ಧ ಅವನನ್ನು ನೋಡೋದಕ್ಕೆ ಏಕಾಂಗಿಯಾಗಿ ಹೋಗ್ತಾ ಇರ್ತಾನೆ. ಅವನು ಅಲ್ಲಿಂದ ನೋಡ್ತಾನೆ. ಆ ಪುಸ್ತಕದಲ್ಲಿ ಎಷ್ಟು ಅದ್ಭುತವಾಗಿ ಬರೀತಾರೆ ಅಂದರೆ, ಕಾವಿ ತೊಟ್ಟ ಬುದ್ಧ ಚಲಿಸ್ತಾ ಇದ್ರೆ ಮೇಲೆ ನಿಂತಿರುವ ಅಂಗುಲಿಮಾಲನಿಗೆ ಚಲಿಸುವ ಬೆಂಕಿಯ ಜ್ವಾಲೆ ಹಂಗೆ ಕಾಣಿಸ್ತಾ ಇದ್ದಂತ. ಅವನಲ್ಲಿಂದ ಕೂಗಿ ಹೇಳ್ತಾನೆ, ಏ ಸನ್ಯಾಸಿ, ಅಲ್ಲೇ ನಿಲ್ಲು, 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 ಅಲ್ಲೇ ನಿಲ್ಲು. ಬುದ್ಧ ಹೇಳ್ತಾನೆ, ನಾನು ಬಹಳ ಕಾಲ ಆಯಿತು ನಿಂತು, ನಿಲ್ಲಬೇಕಾದವನು ನೀನು, ನಿನ್ನ ನಿಲ್ಲಿಸೋದಕ್ಕೆ ಬಂದಿದ್ದೆ. ಅಂಗುಲಿಮಾಲ ಹೇಳ್ತಾನೆ, ನೋಡು,
ನಾನು ಯಾರನ್ನು ಬಿಡುವುದಿಲ್ಲ. ಐ ವಿಲ್ ನಾಟ್ ಸ್ಪೇರ್ ಎನಿಬಡಿ. ನಾನು ಯಾರನ್ನು ಬಿಡೋದಿಲ್ಲ. ಬುದ್ಧ ಎಷ್ಟು ಒಳ್ಳೆ ಮಾತು ಹೇಳ್ತಾನೆ ಗೊತ್ತಾ? ನಾನು ಅಷ್ಟೇ, ಯಾರನ್ನು ಬಿಡೋದಿಲ್ಲ. ಎಂಥ ಕ್ರೂರಿಯನ್ನು ಬಿಡೋದಿಲ್ಲ. ನಾನು ಭೇಟಿ ಮಾಡೇ ಮಾಡ್ತೀನಿ. ನಾನು ಅಷ್ಟೇ, ಯಾರನ್ನು ಬಿಡೋದಿಲ್ಲ. ಇವರು ಅಷ್ಟೇ, ಯಾರನ್ನು ಬಿಡೋದಿಲ್ಲ. ನಾವು ವ್ಯವಹಾರಿಗಳು, ನಾವು ದುಷ್ಟರು, ನಾವು ಲಾಭ ಬದುಕರು, ಯಾರನ್ನು ಬಿಡೋದಿಲ್ಲ. ನಮ್ಗೆ ಅದ್ರಲ್ಲಿ ನಂಬಿಕೆ ಇದೆಯೋ ಇಲ್ವೋ, ಯಾರನ್ನು ಬಿಡೋದಿಲ್ಲ. ಬುದ್ಧ ಅದನ್ನೇ ಹೇಳ್ತಾನೆ, ಯಾರನ್ನು ಬಿಡೋದಿಲ್ಲ. ಅವನ ಹತ್ರ ಹೋಗಿ ನಿಂತ್ಕೋತಾನೆ. ಈಗ ಅದ್ಭುತವಾದ ಒಂದು ಪ್ರಸಂಗ. ಅಂಗುಲಿಮಾಲ ಕಣ್ಣು ಕೆಕ್ಕರಿಸಿ ಅವನನ್ನು ನೋಡ್ತಾನೆ. ಬುದ್ಧನ ಕಣ್ಣುಗಳಲ್ಲಿ ಶಾಂತಿಯ ಹೊಳೆ ಹಾಗೆ ನಿಧಾನವಾಗಿ ಪ್ರವಹಿಸ್ತಾ ಇರುತ್ತೆ. ಈ ಕ್ರೂರವಾದ ಕಣ್ಣುಗಳನ್ನು ನೋಡಿ ಕಿರ್ಚಬೇಕಾಗಿದ್ದವನು ಬುದ್ಧ. ಆದರೆ ಕಿರ್ಚಿಕೊಂಡವನು ಅಂಗುಲಿಮಾಲ. ಕಣ್ಣು ಮುಚ್ಚು ಸನ್ಯಾಸಿ, ಕಣ್ಣು ಮುಚ್ಚು, ಈ ಶಾಂತಿಯ ಕಣ್ಣುಗಳನ್ನು ನಾನು ನೋಡಲಾರೆ. ಅವನಿಗೆ ಕಣ್ಣು ಕೆಕ್ಕರಿಸಿದ್ರೆ ಕಣ್ಣು ಕೆಕ್ಕರಿಸಿ ಗೊತ್ತು. ಆದರೆ ಕಣ್ಣು ಕೆಕ್ಕರಿಸಿದಾಗ ಎರಡು ಶಾಂತವಾದ ಕಣ್ಣುಗಳು, ಯಾವ ಭಾವವೂ ಇಲ್ಲದ ಕೇವಲ ಕೇವಲ ಕರುಣೆ, ಕೇವಲ ಅಂತಃಕರಣ, ಕೇವಲ ಪ್ರೀತಿ ಮಾತ್ರ ಇರುವಂಥ ಕಣ್ಣುಗಳು. ಅವನು ನೋಡೋಕ್ಕೆ ಆಗೋದಿಲ್ಲ. ಕಣ್ಣು ಮುಚ್ಚು ಸನ್ಯಾಸಿ, ಕಣ್ಣು ಮುಚ್ಚು. ನಿನ್ನ ಬಹಳ ಅಬ್ಬರ ಮಾಡೋರಿಗೆ, ಬಹಳ ಜೋರಾಗಿ ಬದುಕುವವರಿಗೆ, ದೋಸ್ ವಾಂಟ್ ಟು ಲಿವ್ ಲೌಡ್ಲಿ ಅಂಥವರಿಗೆ ಶಾಂತವಾದ ಕಣ್ಣುಗಳನ್ನು ನೋಡೋದು ಕಷ್ಟ. ನನಗೆ ಅದರಿಂದ ಸೋದರಿ ಮಂಜುಳಾ ಅವರು ನನ್ನನ್ನು ಆಹ್ವಾನಿಸಿದಾಗ ಅವ್ರನ್ನ ಕೇಳಿ ನಾನು ಮಾತಾಡದೆ ಒಪ್ಕೊಂಡೆ. ಯಾಕೆಂದರೆ ಎಲ್ಲಿ ಶಾಂತಿಯ ಪ್ರಸ್ತಾವ ನಡೆಯುತ್ತೋ ಅಲ್ಲೆಲ್ಲವೂ ನಾವು ಇರಬೇಕು, ಹೋಗಬೇಕು. ಕಣ್ಣುಗಳನ್ನು ನಾನು ನೋಡಲಾರೆ. 5,500 ಹಾಡು, 5,600 ಎಷ್ಟೋ ಹಾಡಾಡಿದ್ದಾರೆ. SP ಬಾಲಸುಬ್ರಹ್ಮಣ್ಯಂ 45,000 ಹಾಡಾಡಿದ್ದಾರೆ. ಮೊಹಮ್ಮದ್ ರಫಿ ಪಾಪ ಶಾರ್ಟ್ ಲೀವ್ಡ್ ಅವರು. ಆದರೆ ನಾನು ಆ ಮಾತು ಕೇಳಿ ನಾನು ಭಾಳ ಎಮೋಷ್ನಲ್ ಆಗಿಬಿಟ್ಟಿದ್ದೀನಿ. SP ಬಾಲಸುಬ್ರಹ್ಮಣ್ಯಂ ಹೇಳ್ತಾರೆ, ನಾನು 45,000 ಹಾಡುಗಳು ಹಾಡಿದ್ದೀನಿ. ನನ್ನ 45,000 ಹಾಡುಗಳು ಮೊಹಮ್ಮದ್ ರಫಿ ಅವರ 100 ಹಾಡುಗಳಿಗೆ ಸಮ ಅಲ್ಲ. He is not a singer to me, he is my God. He is not a singer to me, he is my God ಅಂತ. ನನಗೆ ಮೋಸ್ಟ್ ಪ್ರೆಷಸ್ ಮೊಮೆಂಟ್ ಏನು ಗೊತ್ತಾ? ಈತ ಒಬ್ಬ ಹಿಂದೂ, ಆತ ಒಬ್ಬ ಮುಸಲ್ಮಾನ್. ಒಬ್ಬ ಹಿಂದೂ ಒಬ್ಬ ಮುಸಲ್ಮಾನನನ್ನು ಅವನ್ರಿ ನನ್ನ ದೇವರು ಅಂತ ಭಾವಿಸುವ ಹಾಗೆ ಮಾಡುವ ಸಂಗೀತ ಇದೆಯಲ್ಲ, ಅದೆಂಥ ದಿವ್ಯವಾದ ತಪ್ಪಾದ ಸಂತೋಷ ಅನ್ನೋದೊಂದು ಮನಸ್ಥಿತಿ. ಅದಕ್ಕೆ ಎತ್ತಬೇಕು ಮನಸ್ಸನ್ನು. ಅದು ಬೀಳ್ತಾನೆ ಇರುತ್ತೆ, ಜಾಡ್ತಾನೆ ಇರುತ್ತೆ. ಎತ್ತ ಹೋದರೂ ಮನ ಅತ್ತಲೇ ಹರಿಯುವುದು. ಗಳಿಸುವುದರಲ್ಲಿರೋ ಸಂತೋಷ ಗೊತ್ತಿದೆ, ಕೊಡೋದ್ರಲ್ಲಿರೋ ಸಂತೋಷ ಗೊತ್ತೇ ಇರಲ್ಲ ಬೆಳಗ್ಗೆ. ಈ ಹೆನ್ರಿ ಫೋರ್ಡ್ ಹೇಳ್ತಾನೆ, ಮನುಷ್ಯನಿಗೆ 3 ಕಿಕ್ ಇರಬೇಕಂತೆ. ಕಿಕ್ ಆಫ್ ಹ್ಯಾಪಿನೆಸ್ 3 ಇರಬೇಕು. ಒಂದೇನೆಂದರೆ ಗಳಿಸಿದೆ ಅನ್ನೋ ಕಿಕ್. ಇವತ್ತು ನಾನು ಬೆಳಗ್ಗಿಂದ ಸಂಜೆ ತನಕ 1 ಲಕ್ಷ ರೂಪಾಯಿ ಗಳಿಸಿದೆ ಅನ್ನೋ ಕಿಕ್. 2ನೇ ಕಿಕ್ಕು, ನನ್ನ ಹತ್ರ ಇವತ್ತು ಗಳಿಸಿದ 1 ಲಕ್ಷ ರೂಪಾಯಿ ಇದೆ ಅನ್ನೋ ಕಿಕ್. 3ನೇ ಕಿಕ್ಕು, ಈ 1 ಲಕ್ಷ ಕೊಡ್ತಿದ್ದೀನಿ, ಅವನ ಮುಖದ ಮೇಲೆ ಒಂದು ಸಂತೋಷ ಇದೆ, ಅದು ನೋಡ್ತಾ ಇದ್ದೀನಿ ನಾನು ಅನ್ನೋ ಕಿಕ್. ಸಂಸ್ಕೃತಿ ಅಂದರೆ ಏನು? ಮ್ಯಾಥ್ಯೂ ಅರ್ನಾಲ್ಡ್ ಅಂತ ಒಬ್ಬ ಎಷ್ಟು ಅದ್ಭುತವಾಗಿ ಹೇಳಿದ್ದಾನೆ ಅಂದರೆ, ಸಂಸ್ಕೃತಿ ಅಂದರೆ ಪರ್ಸೂಟ್ ಆಫ್ ಪರ್ಫೆಕ್ಷನ್ ಅಂತಾರೆ. ಅಂದರೆ ಮನುಷ್ಯನ ಏನೇನೋ ಆರ್ಡರ್ ಇರಲ್ಲ, ಕ್ರಮ ಇರಲ್ಲ, ಒಂದು ಕ್ರಮಕ್ಕೆ ತಂದುಕೊಳ್ಳೋದಿದೆಯಲ್ಲ ಮನುಷ್ಯ ಬದುಕನ್ನು, ಅದು ಕಲ್ಚರ್ ಅಂತಾರೆ.